ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 21ನೇ ಅಧ್ಯಾಯ ವಚನಗಳು 1ರಿಂದ 7. ಪ್ರಿಯರೇ, ಪ್ರಾರ್ಥನೆಗಳು ಆಕಾಶದಲ್ಲಿ ತೂಗಿದಂತಿದ್ದವೆ, ಪ್ರಶ್ನೆಗಳು ಉತ್ತರವೇ ಇಲ್ಲದಂತೆ ಕಂಡವು. ಅಬ್ರಹಾಂ ಇನ್ನೂ ಕಾಯುತ್ತಿದ್ದನು, ಸಾರಾ ಇನ್ನೂ ಕಾಯುತ್ತಿದ್ದಳು. ಕಾಲ ಕಳೆಯುತ್ತಿತ್ತು, ಆದರೆ ವಾಗ್ದಾನ ಇನ್ನ ಕಾಣಿಸಲಿಲ್ಲ. ಆದರೆ ಇಂದು ಎಲ್ಲವೂ ಬದಲಾಗುತ್ತದೆ. ದೇವರು ಮಾತನಾಡಿದ್ದನ್ನ ಮಾಡುತ್ತಾರೆ. ಸಾರಾಳು ಗರ್ಭಿಣಿಯಾಗುತ್ತಾಳೆ. ಅಸಾಧ್ಯವೆನಿಸಿದದ್ದು ಇವಾಗ ನಿಜವಾಗುತ್ತದೆ. ಒಂದು ಮಗು ಹುಟ್ಟುತ್ತದೆ. ಆ ಗುಡಾರದಲ್ಲಿ ಒಮ್ಮೆ ಮೌನವಿದ್ದ ಜಾಗದಲ್ಲಿ ಈಗ ಶಿಶುವಿನ ಅಳುವು ಶಬ್ದ ಕೇಳಿಸುತ್ತದೆ. ಜೀವನ, ಸಂತೋಷ. ಪ್ರಿಯರೇ, ಅಬ್ರಹಾಂ ಆ ಮಗುವನ್ನ ನೋಡುತ್ತಾನೆ. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿಕೊಂಡಿರುತ್ತದೆ. 100 ವರ್ಷದ ವಯಸ್ಸಿನಲ್ಲಿ ಅಬ್ರಹಾಮನ ಕೈಯಲ್ಲಿ ದೇವರ ವಾಗ್ದಾನ. ಅವರು ಆ ಮಗುವಿಗೆ ಈಸಾಕ್ ಎಂದು ಹೆಸರಿಡುತ್ತಾರೆ. ಈಸಾಕ್ ಎಂದು ಹೆಸರಿನ ಅರ್ಥ ನಗು. ಒಮ್ಮೆ ಅದೇ ನಗು ಅನುಮಾನದಿಂದ ಬಂದಿತು, ಇದು ಸಾಧ್ಯವೇ ಎಂಬ ಪ್ರಶ್ನೆಯೊಟ್ಟಿಗೆ. ಈಗ ಅದೇ ನಗು ಸಂತೋಷದಿಂದ ಹರಿಯುತ್ತಿದೆ, ಇದು ಖಂಡಿತ ಸಾಧ್ಯ ಎಂಬುದಾಗಿ. ಪ್ರಿಯರೇ, ದೇವರು ನಗುವನ್ನೇ ಬದಲಿಸಿದ್ದಾರೆ, ಅನುಮಾನವನ್ನ ಆನಂದವಾಗಿ ಬದಲಾಯಿಸಿದ್ದಾರೆ. ಸಾರಾ ಹೇಳುತ್ತಾಳೆ, ದೇವರು ನನಗೆ ನಗುವನ್ನ ಕೊಟ್ಟಿದ್ದಾರೆ ಎಂಬುದಾಗಿ. ಅದು ಕೇವಲ ಮಾತಲ್ಲ ಪ್ರಿಯರೇ, ಅದು ಅವಳ ಜೀವನದ ಸಾಕ್ಷಿ ಎಂಬುದಾಗಿ ನಾವು ನೋಡಬಹುದು. ಒಮ್ಮೆ ನೋವಿದ್ದ ಜಾಗದಲ್ಲಿ ಈಗ ಕೃತಜ್ಞತೆ ತುಂಬಿದೆ. ಒಮ್ಮೆ ಖಾಲಿತನ ಇದ್ದ ಜಾಗದಲ್ಲಿ ಈಗ ಪೂರ್ಣತೆ ತುಂಬಿದೆ. ಮತ್ತೆ ಪಾಠ ನಮಗೆ ನೆನಪಿಸುತ್ತದೆ, ದೇವರು ಇದನ್ನ ಮಾಡಿದರು, ದೇವರು ಹೇಳಿದಂತೆಯೇ ಮಾಡಿದರು, ದೇವರ ವಾಗ್ದಾನ ಮಾಡಿದಂತೆ ನೆರವೇರಿಸಿದರು ಎಂಬುದಾಗಿ. ಇದು ಅಬ್ರಹಾಮನ ಸಾಧನೆ ಅಲ್ಲ ಪ್ರಿಯರೇ, ಇದು ಸಾರಳ ಪ್ರಯತ್ನವಲ್ಲ, ಇದು ಸಂಪೂರ್ಣವಾಗಿ ದೇವರ ಒಂದು ನಿಷ್ಠೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮತ್ತು ಸಮಯ ನಿಗದಿತ ಕಾಲ ಎಂಬುದಾಗಿ ನಾವು ನೋಡಬಹುದು. ಅಂದ್ರೆ ದೇವರು ಬೇಗ ಬೇಗ ಹರಿಬರಿ ಮಾಡಲಿಲ್ಲ, ದೇವರು ತಡವಾಗಲಿಲ್ಲ, ದೇವರು ಸರಿಯಾದ ಸಮಯದಲ್ಲಿ ಇದನ್ನ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡಬಹುದು. ಅಬ್ರಹಾಂ ಕೂಡ ಕಾಯಬೇಕಾಯಿತು, ಸಾರಾ ಕೂಡ ಕಾಯಬೇಕಾಯಿತು, ಆದರೆ ವಾಗ್ದಾನ ವಿಫಲವಾಗಲಿಲ್ಲ. ಅದು ಸರಿಯಾದ ಸಮಯದಲ್ಲಿ ಬಂದಿತು. ಮತ್ತು ಗಮನಿಸಿ, ವಾಗ್ದಾನ ನೆರವೇರಿದ ನಂತರವೂ ಅಬ್ರಹಾಂ ನಿಂತಿಲ್ಲ, ಅವನು ವಿಧೇಯನಾಗಿಯೇ ಮುಂದುವರಿದನು. ಮಗುವಿಗೆ ಹೆಸರು ಇಡುತ್ತಾನೆ, ಸುನ್ನತಿ ಮಾಡುತ್ತಾನೆ. ಪ್ರಿಯರೇ, ನಂಬಿಕೆ ಎಂದರೆ ವಾಗ್ದಾನ ಸಿಗುವವರೆಗೆ ಮಾತ್ರ ಅಲ್ಲ, ವಾಗ್ದಾನದ ನಂತರವೂ ವಿಧೇಯತೆಯಲ್ಲಿ ನಡೆಯುವುದು. ಇಂದು ನಮ್ಮ ಜೀವನದಲ್ಲೂ ಈ ಕತೆ ಪ್ರತಿಧ್ವನಿಸುತ್ತದೆ. ನಾವು ಕಾಯುತ್ತೇವೆ ಪ್ರಾರ್ಥನೆಗಳಿಗಾಗಿ, ಉತ್ತರಗಳಿಗಾಗಿ, ಬದಲಾವಣೆಗಾಗಿ. ಕೆಲವೊಮ್ಮೆ ನಾವು ಕೇಳುತ್ತೇವೆ, ಇದು ನಿಜವಾಗಿಯೂ ಆಗುತ್ತದೆಯಾ ಎಂಬುದಾಗಿ, ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾರಾ ಎಂಬುದಾಗಿ. ಆದರೆ ಈ ಕತೆ ಹೇಳುತ್ತದೆ, ದೇವರು ನಮ್ಮನ್ನ ಮರೆತಿಲ್ಲ. ದೇವರ ವಾಗ್ದಾನ ವಿಫಲವಾಗುವುದಿಲ್ಲ. ದೇವರು ಕೊಟ್ಟಿರುವಂಥ ವಾಗ್ದಾನವನ್ನ ನೆರವೇರಿಸುವಂಥ ದೇವರು, ಅದು ತನ್ನ ಸಮಯದಲ್ಲಿ ನೆರವೇರಿಸುವಂತಹ ದೇವರು. ಪ್ರಿಯರೇ, ಹಾಗಾದ್ರೆ ಇಂದಿನ ವಾಗ್ದಾನ, ನಾವು ಕಾಯುತ್ತಿದ್ದರೂ ದೇವರು ಕೆಲಸ ಮಾಡುತ್ತಾ ಇದ್ದಾರೆ. ನಮಗೆ ಕಾಣಿಸದಿದ್ದರೂ ದೇವರು ಕೆಲಸ ಮಾಡುತ್ತಾ ಇದ್ದಾರೆ. ನಮ್ಮ ಜೀವನದಲ್ಲೂ ಒಂದು ಇಸಾಕ್ ಬರಬಹುದು, ನಗು ಮರಳಿ ಬರಬಹುದು. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ವಿಳಂಬದಿಂದ ನಿರಾಶೆಯಾಗದೆ, ಕಾಯುವಿಕೆಯಲ್ಲಿ ಕುಗ್ಗದೆ, ನಂಬಿಕೆಯನ್ನ ಬಿಟ್ಟು ಬಿಡದೆ, ದೇವರ ಸಮಯವನ್ನ ನಾವು ನಂಬಬೇಕು, ನಂಬಿಕೆಯಲ್ಲಿ ಮುಂದುವರಿಯಬೇಕು. ಪ್ರಿಯರೇ, ಹಾಗಾದ್ರೆ ಇಂದು ನಾವು ಇದೇ ನೆನಪಿಟ್ಟುಕೊಳ್ಳೋಣ, ಒಮ್ಮೆ ಅನುಮಾನದಿಂದ ಬಂದಂತ ನಗು ಇಂದು ಸಂತೋಷದಿಂದ ಬಂದದ್ದಾಗಿದೆ. ಅದೇ ಜೀವನ, ಆದರೆ ಬೇರೆ ದೃಶ್ಯ. ದೇವರು ಬದಲಾಯಿಸಿದರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಂಬಿಕೆಯಲ್ಲಿ ಕಾಯುವ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕ
ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು